ಕೇಂದ್ರ ಸರ್ಕಾರದಲ್ಲಿ ಇಂಥದ್ದೊಂದು ಕಾಯ್ದೆ ತರೋದಕ್ಕಿಂತ ಮುಂಚೆ ತಮ್ಮಗಳ ಜೊತೆಗೆ ಚರ್ಚೆಗಳಾಗ್ತವ ಒಂದೇನೋ ಅದಕ್ಕೊಂದು ಅವಕಾಶ ಇದೆಯಾ ಹಿಂಗೆ ಮಾಡಬೇಕು ಅಂತ ಅದಕ್ಕೆ ಬೇಕಾದಂಥ ಅಧ್ಯಯನ ಮಾಡಿದವರು ಇರ್ತಾರೆ. ಪಾರ್ಲಿಮೆಂಟಲ್ಲಿ ಪಂಚಾಯತ್ ರಾಜ್ ಕಮಿಟಿ ಅಂತ ಇರುತ್ತೆ. ಪಾರ್ಲಿಮೆಂಟಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿರುವಂಥ ಕಮಿಟಿಗಳಿರುತ್ತೆ. ಅದರಲ್ಲಿ ತುಂಬ ಅನುಭವ ಇರುವವರನ್ನ ಕರೀತಾರೆ. ಕರೆದಾಗ ಮಾತಾಡ್ತಾರೆ, ಏನು ಮಾಡಬೇಕು ಅಂತ ಮಾತಾಡ್ತಾರೆ. ತುಂಬ ಜನ ವರದಿಯನ್ನು ಕೊಟ್ಟಿರ್ಬೋದು, ವಿಷಯ ಹೇಳಿರ್ಬೋದು. ನಾನು ಇರಲಿಲ್ಲ ಅದರಲ್ಲಿ ಅಂತೂ ಇರ್ಬೋದು. ಅಂತೂ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡದೇ ಇದ್ದರೆ ಇಷ್ಟು ಉತ್ಕೃಷ್ಟವಾದಂಥ ಕಾಯ್ದೆ ತರೋದು ಕಷ್ಟ. 100ರಿಂದ 125 ದಿವಸ ಆಗಬೇಕು ಅಂತ. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ. ನೀವು ತಂದಿರೋ ಕಾಯ್ದೆ ನಿಮಗೆ ಮುದ್ದು. ನೀವು ಕಾಂಗ್ರೆಸ್ನವ್ರನ್ನ ಕರೆದು ಕೂಡಿಸ್ಕೊಂಡು ಹೇಳಿದ್ರೆ ಅದರಲ್ಲಿ ಲ್ಯಾಬ್ಸ್ ಏನೇನಿದೆ, ಆ ಕಮಿಟಿ ಏನೇನಿದೆ ಅಂತ ಹೇಳ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ನನಗೆ ಗೊತ್ತಿದ್ರೆ ಅಂದರೆ ಆ ಕಮಿಟಿಯ ಜವಾಬ್ದಾರಿ ಕಾಂಗ್ರೆಸ್ ಅವರಿಗೂ ಇದೆ. ಕಾಂಗ್ರೆಸ್ಸಲ್ಲೂ ಸದಸ್ಯರಿದ್ದಾರೆ, ಆ ಕಮಿಟಿ ಇರ್ತಾರೆ ಹಾಗೆ ಇರುತ್ತೆ. ಕಾಂಗ್ರೆಸ್ಸಲ್ಲಿ ಮೊದಲು ಆ ಪ್ರಸ್ತಾಪಗಳು ಇರಲಿಲ್ಲ. ಅವರು ಬಹಳ ಗಟ್ಟಿಯಾಗಿದ್ರ ವಿರುದ್ಧ ಯಾಕೆ ಹೋರಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ವಸ್ತುಗಳೇ ಇಲ್ಲ, ವಿಷಯಗಳೇ ಇಲ್ಲ. ಎಷ್ಟು ವಿಷಯ ಕೊಟ್ರಿ ಸರ್? ಯಾಕೆ ವಿಷಯ ಇಲ್ಲ? ಎಲ್ಲಿ ವಕ್ಫ್ನಿಂದ ಇತ್ತೀಚೆಗೆ ಎಷ್ಟು ವಿಷಯದ ಬಗ್ಗೆ ಮಾಡಿದ್ದು ಅವ್ರ ಆತ್ಮಸಾಕ್ಷಿ ಕೇಳಿ ಕಾಂಗ್ರೆಸ್ ಅವ್ರ ಹತ್ರ. ನೀವು ಮಾಡೋ ಸರಿ ಉಂಟಂತಾರೆ. ಯಾಕೆ ಕೇಳಿದರೆ ವಕ್ಫಿಗೆ 2 ಲಕ್ಷ ಕೋಟಿ ರೂಪಾಯಿ ಹಣ ಕರ್ನಾಟಕದಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಕರ್ನಾಟಕದಲ್ಲಿ ಶ್ರೀಮಂತರ ಸ್ವತ್ತಾಗಿದೆ ಅಂತೇಳಿ ನಾನು ಹೇಳಿಲ್ಲ, ಅನ್ವರ್ ಮಾಣಿಪಾಡಿ ವರದಿ ಹೇಳಿದೆ. 2 ಲಕ್ಷ ಕೋಟಿ ರೂಪಾಯಿ 2 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಿದರೆ ಕರ್ನಾಟಕ ಸರ್ಕಾರದ ಅರ್ಧ ಬಜೆಟ್ಗಿಂತ ಜಾಸ್ತಿ. ಅಷ್ಟು ಮೊತ್ತದ ಹಣ ಶ್ರೀಮಂತರ ಹಣ ಅಂದರೆ ಅದರ ಮೌಲ್ಯದ ಆಸ್ತಿಗಳು ಶ್ರೀಮಂತರ ಸ್ವತ್ತಾಗಿದೆ ಅಂತೇಳಿ ಅನ್ವರ್ ಮಾಣಿಪಾಡಿಯವರು ತಮ್ಮ ವರದಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಯಾರಿಗಾದರೂ ಮುಸ್ಲಿಂ ಜನಾಂಗದ ಆಸ್ತಿ ಪಾಸ್ತಿ ಬಗ್ಗೆ ಕಾಳಜಿ ಇದ್ದರೆ, ಆ ಬಡವರಿಗೆ ಏನಾದರೂ ಸಹಾಯ ಆಗಬೇಕಂತಿದ್ರೆ ಆ ಕಾಯ್ದೆನ ತಂದದ್ದು ಸರಿ ಅನ್ನೋರ ಸಂಖ್ಯೆ ಒಳಗಿದೊಳಗೆ ತುಂಬ ಇದೆ. ಅದ್ರ ಬಹಿರಂಗವಾಗಿ ಹೇಳ್ತಿಲ್ಲ, ಅನಿವಾರ್ಯ ಕಾರಣ ಇರ್ಬೋದು. ಓಕೆ, ಅದ್ರ ಬಗ್ಗೆ ನಾನು 3 ಡಿಬೇಟ್ ಮಾಡಿದ್ದೀನಿ, ಮತ್ತೆ ವಕ್ಫಕ್ಕೆ ಹೋಗೋಕ್ಕೆ ಹೋಗಲ್ಲ. ಪಾರ್ಲಿಮೆಂಟ್ನಲ್ಲಿ ನಡೀತಾ ಇರುವ ಇಂಥ ವಿಷಯಗಳ ಬಗ್ಗೆ ನಡೀತಾ ಇರುವ ಚರ್ಚೆಗಳು, ಚರ್ಚೆಗೆ ನಿಗದಿಯಾಗುವ ಸಮಯ ಮತ್ತು ಚರ್ಚೆಗಳ ಗುಣಮಟ್ಟ ನಿಮಗೆ ಸಮಾಧಾನ ಇದೆಯಾ? ಅಲ್ಲ, ಸಾಮಾನ್ಯವಾಗಿ ಪಾರ್ಲಿಮೆಂಟಲ್ಲಿ ಮುಕ್ತವಾದಂಥ ಚರ್ಚೆ ಕೊಟ್ಟಿರುವಂಥ ಅವಕಾಶಗಳು ನಾನು ಕರ್ನಾಟಕದಲ್ಲೂ ಕೂಡ ನೋಡಿಲ್ಲ. ಈಗ ಈ ಪ್ರಜಾಪ್ರಭುತ್ವದಲ್ಲಿ ತುಂಬ ಚರ್ಚೆ ಮಾಡಬಹುದಾದ ಸದನ ಅಂತ ಕೇಳಿದರೆ ಕರ್ನಾಟಕ ಅಂದರೆ ರಾಜ್ಯದ ಮೇಲ್ಮನೆ ಅಂದರೆ 75 ಜನ ಮಾತ್ರ ಇದ್ದಾರೆ ಕರ್ನಾಟಕದಲ್ಲಿ. ಹೌದು. ನಿಮಗೆ ಅಸೆಂಬ್ಲಿಗೆ ಎಷ್ಟು ಸ್ಥಳ 224 ಜನರಿಗೆ ಎಷ್ಟು ಸಮಯ ಕೊಡ್ತಾರೋ ಮೇಲ್ಮನೆಗೆ ಅಷ್ಟೇ ಸಮಯ ಕೊಡ್ತಾರೆ 75 ಜನರಿಗೆ. ಭಾರತ ದೇಶದಲ್ಲಿರುವಂಥ 543 ಜನ ಪಾರ್ಲಿಮೆಂಟ್ ಸದಸ್ಯರಿಗೆ ಎಷ್ಟು ಸಮಯ ಇರುತ್ತೋ, ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 6 ಗಂಟೆ 7 ಗಂಟೆ ಅಂತೀರಿ, ಅಷ್ಟೇ ಸಮಯ MLCಗಳಿಗೆ ಇರುತ್ತೆ. ಆದರೆ ಈ ಮೇಲ್ಮನೆಯಲ್ಲಿ ಎಲ್ಲದಕ್ಕೂ ಕೂಡ ಚರ್ಚೆಗೆ ಅವಕಾಶ ಇರುತ್ತೆ, ಬುದ್ಧಿವಂತರ ಮನೆ ಅಂತ ನಾವು ಹೇಳಿರ್ತೀವಲ್ಲ, ಪಾರ್ಲಿಮೆಂಟಿನಲ್ಲಿ ಮಾತ್ರ 1 ನಿಮಿಷ ಕೂಡ ಆಚೀಚಾಗದಿರುವಷ್ಟು ಕರಾರುವಕ್ಕಾಗಿ ಸ್ಪೀಕರ್ ಅವರು ಸಮಯ ತಗೊಳ್ತಾರೆ. ಮತ್ತು ಪ್ರತಿಯೊಂದು ವಿಚಾರದಲ್ಲೂ ಚರ್ಚೆ ಮಾಡಿ ರಾತ್ರಿ 2 ಗಂಟೆ ಆಗಿತ್ತು, ಯಾವುದೋ ಒಂದು ಕಾಯ್ದೆ ಹೋಗು ರಾತ್ರಿ 2 ಗಂಟೆ ಆಗಿತ್ತು. ಹೇಳಿದರು ಮತ್ತೆ ಸ್ಪೀಕರ್ ಅವರು ಇನ್ನೂ ಕೂಡ ಸಮಯ ಕೊಡ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಬಿಲ್ಗಳ ಮೇಲೆ, ಕಾಯ್ದೆಗಳ ಮೇಲೆ ಚರ್ಚೆ ಅನ್ನುವಂಥದ್ದು ಜನತಂತ್ರ ವ್ಯವಸ್ಥೆಯ ಒಂದು ಸೊಬಗು, ಚಂದ. ಅದಕ್ಕೋಸ್ಕರ ಏನು ಮಾತಾಡ್ತಿರೋ ಮಾತಾಡಿ ಅಂತ ಹೇಳಿರ್ತಾರೆ. ಹಾಗಾಗಿ ತುಂಬ ಚರ್ಚೆಗೆ ಅವಕಾಶ. ದುರಾದೃಷ್ಟಕ್ಕೆ ಏನಾಯಿತು, ಒಳಗಲ್ಲ ಹೊರಗಲ್ಲ, ಸ್ಪೀಕರ್ ಆಗಿ ಹೇಳಿದ್ದು. ದುರಾದೃಷ್ಟಕ್ಕೆ ಏನಾಯಿತು ಅಂದರೆ ಯಾವುದೇ ಬಿಲ್ ಬಂದರೆ ನಮ್ಮದು ಪ್ರತಿಭಟನೆ ಅಂತ ಕೂಗ್ಬಿಡ್ತಾರೆ. 1 ನಿಮಿಷ ಸದನ ನಡೀಲಿಕ್ಕೆ ಎಷ್ಟೋ ಹಣ ಖರ್ಚಾಗುತ್ತೆ. ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅದೇ ಮಾತನ್ನು ನಾವು ಕೇಳಬೇಕು. ನಾವು ಆಡಳಿತದಲ್ಲಿದ್ದರೂ ಅದನ್ನು ಕೇಳಬೇಕು. ಈಗ ಚರ್ಚೆ ಮಾಡದೆ ಬಿಲ್ ಪಾಸ್ ಅಂತ ಉದಾಹರಣೆಗಳಿದ್ದರೆ ಅದಕ್ಕೆ ಪ್ರತಿಪಕ್ಷ ಕಾರಣ. ಒಳಗಾದ್ರೆ ಅಷ್ಟು ಏನೋ ತೂಕದ ಚರ್ಚೆ ಆಗುತ್ತೆ ಅಂತೇಳಿ ಅಲ್ಲಿ ಹೊರಗೆ ಬಂದು ರಾಹುಲ್ ಗಾಂಧಿ ಅವರು ಮೀಡಿಯಾ ಮುಂದೆ ಹೇಳ್ತಾರೆ, ನಮಗೆ ಅವಕಾಶ ಕೊಡ್ತಿಲ್ಲ, ವಿಪಕ್ಷಗಳ ಧ್ವನಿಯನ್ನು ಹತ್ತಿಕ್ಕಲಾಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲ, ವಿಪಕ್ಷಗಳ ಧ್ವನಿಯೇ ಮಾಡಲಿಲ್ಲ ಹತ್ತಿಕ್ಕುದಾಗೆ. ವಿಪಕ್ಷಗಳ ಧ್ವನಿ ಮಾಡಿದ್ದು ಎಲ್ಲ ಕೇಳಿದರೆ ಧಿಕ್ಕಾರ ಅಂತೇಳಿ ಹೇಳ್ತಾ ಇರೋದು ಬಿಟ್ಟರೆ, ಪ್ರತಿಭಟನೆ ಹೆಸರಲ್ಲಿ ಒಂದಿಷ್ಟು ಆ ಸ್ಪೀಕರ್ ಟೇಬಲಿಗೆ ಹೋಗಿ ಬಡ್ ಅಂತ ಗುದ್ದೋದು ಬಿಟ್ಟರೆ, ನಾನು ಮಾತಾಡ್ತೇನೆ ನನಗೆ ಅವಕಾಶ ಕೊಡಿ, ರಾಹುಲ್ ಗಾಂಧಿ ಅವ್ರು ಕೇಳಿಲ್ಲ. ರಾಹುಲ್ ಗಾಂಧಿ ಸದನದಲ್ಲಿ ಇದ್ದದ್ದು ಕಡಿಮೆ, ದೊಡ್ಡವರು ವಿರೋಧ ಪಕ್ಷ ನಾಯಕರು, ನಾವೇನು ಮಾತಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಸಭಾ ಸಂಪ್ರದಾಯವನ್ನು ಭಾಳಷ್ಟು ಅನುಷ್ಠಾನಕ್ಕೆ ಮಾಡಿದ್ದಾರೆ ಅಂತ ನಂಗೆ ಅನಿಸಿರಲಿಲ್ಲ. ಆದರೆ ಭಾಳ ದೊಡ್ಡ ಹುದ್ದೆ ಇದ್ದು ನಾನು ಹೋಗಿ ಪ್ರತಿಕ್ರಿಯೆ ಕೊಡೋದಿಲ್ಲ. ಆದರೆ ಈ ಪ್ರತಿಯೊಂದು ವಿಚಾರಕ್ಕೂ ಕೂಡ ಮುಕ್ತವಾದ ಚರ್ಚೆಗೆ ಅವಕಾಶ ಕೊಡ್ತೇನೆ, ದಯವಿಟ್ಟು ನೀವು ಕೂತ್ಕೊಳ್ಳಿ, ದಯವಿಟ್ಟು ಒಬ್ಬೊಬ್ಬರೇ ಮಾತಾಡಿ ಅಂತೇಳಿ ಸ್ಪೀಕರ್ ಅವರು ಹೇಳಿದಾಗಲೂ ಕೂಡ ಅದನ್ನು ಅನುಷ್ಠಾನ ಬಿಟ್ಟು ಪ್ರತಿಭಟನೆಯ ಮಾರ್ಗ ಬಿಟ್ಟರೆ ಮತ್ತು ಸದನಕ್ಕೆ ವಿರೋಧ ಮಾಡೋದು ಬಿಟ್ಟರೆ, ಸಭಾ ಕಾರ್ಯಕಲಾಪಕ್ಕೆ ಅಡ್ಡ ಮಾಡೋದು ಬಿಟ್ಟರೆ ಮತ್ತೇನೂ ಮಾಡದಿರುವಂಥ ಪ್ರತ್ಯಕ್ಷವಾಗಿ ಇವತ್ತು ಕಾಂಗ್ರೆಸ್ ರೂಪುಗೊಳ್ತಾ ಇದೆ. ಅದು ಒಂದರಷ್ಟರಲ್ಲಿ ದುರದೃಷ್ಟ. ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ನೀವು ಮೊದಲನೇ ಸಲ ಸಂಸತ್ತಿಗೆ ಹೋಗಿದ್ದೀರಿ. ಹಿಂದಿನ 2 ಅವಧಿಗಳ ಬಗ್ಗೆ ತಮ್ಮನ್ನು ಕೇಳೋದಕ್ಕಾಗೋದಿಲ್ಲ. ಬಟ್ ಹಲವು ಅವಧಿಗಳ ಕಾಲ ಸಂಸತ್ತಿನಲ್ಲಿದ್ದಂಥವರು, ಈ ಸರ್ಕಾರವನ್ನು ನೋಡಿದವರು, ಅಂದರೆ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯ ತನಕದ ಅವಧಿ, ಮುಂಚಿನ 2 ಅವಧಿಯೇ ಬೇರೆ, ಈ ಅವಧಿನೇ ಬೇರೆ ಅಂತಾರೆ. ಸಹಜವಾಗಿ ಒಂದು ಕಾರಣ, ಹಿಂದಿನ 2 ಅವಧಿಗೆ ಅವರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಇತ್ತು, ಈ ಸಲ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲ. ಅದರ ಪ್ರಭಾವ ಏನಾದರೂ ಕಾಣಿಸ್ತಾ ಇದೆ ಆಡಳಿತದಲ್ಲಿ ಅಂತ ಅನ್ಸುತ್ತಾ ತಮಗೆ? ಈಗ
ಸ್ಪಷ್ಟವಾದ ಬಹುಮತ ಬಾರದೇ ಇರುವಂಥ ರಾಜಕೀಯ ಪಕ್ಷವೊಂದು ತಮ್ಮ ಒಕ್ಕೂಟದ ಬೆಂಬಲದಿಂದಾಗಿ ಅಧಿಕಾರವನ್ನು ನಡೆಸುತ್ತೆ. ಆ ಸಂದರ್ಭದಲ್ಲಿ ನಮಗೆ ಬೆಂಬಲ ಕೊಟ್ಟರ ಅಭಿಪ್ರಾಯಕ್ಕೆ ಗೌರವ ಕೊಡಬೇಕಾಗುತ್ತೆ. ಹೌದು, ಅನುಷ್ಠಾನ ಮಾಡಲಿಕ್ಕೆ ಆಗದೇ ಇರ್ಬೋದು, ಗೌರವ ಕೊಡಬೇಕಾಗುತ್ತೆ. ಅದೇ ರೀತಿ ಇವತ್ತು ನಮ್ಮನ್ನು ಬೆಂಬಲ ಕೊಟ್ಟಂಥ ತೆಲುಗುದೇಶಂ ಇರ್ಬೋದು, ಇತರ ರಾಜಕೀಯ ಪಕ್ಷಗಳಿಗೆ ಒಂದಷ್ಟು ಅವರ ಅಭಿಪ್ರಾಯಗಳೇನು ಅಂತ ಕೇಳುವುದು ರೂಢಿದೆ. ಬಜೆಟ್ನಲ್ಲೂ ಕೇಳಿರ್ತಾರೆ, ಸದನ ನಡೆಸುವಾಗಲೂ ಕೇಳಿರ್ತಾರೆ, ನಿಮ್ಮ ಅಭಿಪ್ರಾಯ ಏನು ಅಂತೇಳಿ. NDA ಒಕ್ಕೂಟದ ಸಭೆ ನಡೆಯುತ್ತೆ, ವಾರಕ್ಕೊಂದ್ಸತಿ ಸಭೆ ನಡೆಯುತ್ತೆ ಹೆಚ್ಚು ಕಡಿಮೆ. ಪ್ರಧಾನಿಯವರ ಸ್ವತಃ ಬರ್ತಾರೆ ಆ ಸಭೆಯಲ್ಲಿ, ಎಲ್ಲರ ಅಭಿಪ್ರಾಯ ಕೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು ಮಾಡ್ಬೋದು ಅಂತ ಕೇಳಿರ್ತಾರೆ. ಅವರದ್ದೇ ಆದ ಆಂತರಿಕ ವಲಯದಲ್ಲಿ ಅವರು ಸೇರಿಸ್ಕೊಂಡು ಚರ್ಚೆ ಮಾಡ್ತಾರೆ. ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷ ಅಧಿಕಾರದಲ್ಲಿರುವಾಗ ಸ್ಪಷ್ಟವಾದ ಬಹುಮತ ಇಲ್ಲದೇ ಇದ್ದರೆ ತಮಗೆ ಬೆಂಬಲ ಕೊಟ್ಟವರ ಅಭಿಪ್ರಾಯವನ್ನು ಕ್ರೋಢೀಕರಿಸಿಕೊಂಡು ಸರ್ಕಾರ ಮುನ್ನಡೆಸಬೇಕು. ಅವರ ಮುತ್ಸದ್ದಿತರ, ಅವರ ಅನುಭವ, ಅವರ ನಿಸ್ವಾರ್ಥತೆ, ಮೋದಿಗಿಂತ ಈ ರಾಷ್ಟ್ರವನ್ನು ಮುನ್ನಡೆಸಬಲ್ಲ ಮತ್ತೊಬ್ಬ ಸಮರ್ಥ ನಮಗೆ ಕಂಡು ಬಂದಿಲ್ಲ ಅಂತ ಅವರಿಗೆ ಬೆಂಬಲ ಕೊಟ್ಟ ಪಕ್ಷಕ್ಕೆ ಅನಿಸಿದಾಗ ಅವರು ಆ ಮುಕ್ತವಾದ ಬೆಂಬಲವನ್ನು ಕೊಡ್ತಾರೆ ಮತ್ತು ಪ್ರೀತಿಯಿಂದ ಅವ್ರ ಜೊತೆಲಿ ಒಡನಾಟ ಮಾಡ್ತಾರೆ. ಆ ಚಾರೆಗಳು ನಮಗೆ ಅರ್ಥ ಆಗುತ್ತೆ. ಇವತ್ತು ನಿತೀಶ್ ಕುಮಾರ್ ಆಗಿರಲಿ, ತೆಲುಗುದೇಶಂ ಪಕ್ಷದವರಾಗಿರಲಿ, ಮೋದಿಯವರ ಬಗ್ಗೆ ಇರುವಂಥ ವೈಯಕ್ತಿಕವಾದಂಥ ಗೌರವ, ಅವರ ನಿಸ್ವಾರ್ಥತೆ, ಅವರ ಪ್ರಾಮಾಣಿಕತೆ, 14 ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಪ್ರಕರಣ ಇಲ್ಲದೇ ಇರುವುದು ಯಾವ ದೇಶದಲ್ಲೂ ಕೂಡ ಇದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯರಾಗಿದ್ದವರಿಗೆ ಅದು ಅರ್ಥ ಆಗಿಬಿಡುತ್ತೆ, ಒಂದು ರೀತಿಯಲ್ಲಿ ಪ್ರೀತಿ ಬರುತ್ತೆ, ಗೌರವ ಬರುತ್ತೆ. ಈ ಬೆಂಬಲ ಕೊಟ್ಟಂಥ NDA ಪಕ್ಷಗಳು ನರೇಂದ್ರ ಮೋದಿಯವರ ನೇತೃತ್ವಕ್ಕೆ ಗೌರವ ಕೊಟ್ಟು ಸಹಕಾರ ಕೊಡ್ತೇವೆ. ಹಾಗಾಗಿ ಯಾವ ಬದಲಾವಣೆ ಆಗಿಲ್ಲ. 3ನೇ ಅವಧಿಯಲ್ಲಿ ಒಬ್ಬ ಕಾಯ್ದೆಗೆ ಬಂದಿರುವಂಥದ್ದು, 3ನೇ ಅವಧಿಯಲ್ಲಿ ಒಬ್ಬ ಕಾಯ್ದೆ ಬಂದಿರುವಂಥದ್ದು, ಮತ್ತು ಉಳಿದೆಲ್ಲ ಬಹುತೇಕ ಕಾಯ್ದೆಗಳು ಬಂದಿರುವುದೇ 3ನೇ ಅವಧಿಯಲ್ಲಿ. ಹಾಗಾಗಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರನ್ನ ಬೆಂಬಲಿಸುವುದು ರಾಷ್ಟ್ರಹಿತಕ್ಕೆ ಅನಿವಾರ್ಯ ಮತ್ತು ಅಗತ್ಯ ಅಂತ ಅಂದುಕೊಂಡು NDA ಪಕ್ಷಗಳು ಬೆಂಬಲ ಕೊಡ್ತಾ ಇರೋದ್ರಿಂದಾಗಿ ಯಾವ ಬದಲಾವಣೆ ಇಲ್ಲ. 3 ಹಾಗೆ ಇರುತ್ತೆ. ನೀವು ಊಹಿಸ್ತಾ ಇರಿ, 4 ಕೂಡ ಅದೇ ರೀತಿ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.